ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ ನನ್ನ ಮಗ ಏನು ಕತೆ ಮಾಡಿದ್ದಾನೆ ಅಂತ. ಒಂದು ಸ್ವಲ್ಪ ಹೊತ್ತು ಅಷ್ಟೇ, ಸ್ಕೂಲಿಂದ ಬಂದಮೇಲೆ ಇಷ್ಟೆಲ್ಲ ಗಲೀಜು ಮಾಡಿಬಿಡ್ತೇನೆ. ಈಗ ನಾನು ಸಿಟಿಗೆ ಹೋಗ್ತಾಯಿದ್ದೀನಿ. ವಿನಯ್ ಬರ್ಡೇಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಡೆಕೋರೇಷನ್ಗೆ ಬಲೂನ್ಸ್ ಎಲ್ಲ ಬೇಕು, ಸೊ ತೊಗೊಬರೋಣ ಅಂತ ಹೋಗ್ತಾಯಿದ್ದೀನಿ. ಅವ್ರು ಬರ್ತಾಯಿಲ್ಲ, ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ. ಸರ್ಪ್ರೈಸಾಗಿ ಒಂದು ಪ್ಲ್ಯಾನ್ ಮಾಡಿದ್ದೀನಿ, ಅದನ್ನು ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ತೀನಿ. ಹೇಗೆ ಡೆಕೋರೇಷನ್, ಏನು ಸರ್ಪ್ರೈಸ್, ಬನ್ನಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ. ಆಮೇಲೆ ಇವತ್ತು ಟೈಮ್ ಬಂದು ಮೋಸ್ಟ್ಲಿ 5:30 ಆಗಿದೆ ಅನಿಸುತ್ತೆ. ನಿದ್ದೆ ಆಗಿ ಇವಾಗ ಎದ್ದಿದ್ದೀನಿ. ಇವಾಗಿಂದ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗು ವಿನಯ್ ಬರ್ಡೇ ಸೆಲೆಬ್ರೇಷನ್ವರೆಗೂ ಪೂರ್ತಿ ಇರುತ್ತೆ. ಎಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಹಾಗೆ ಅವ್ರಿಗೇನು ಸರ್ಪ್ರೈಸಾಗಿ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಅವ್ರಿಗೆ ಇದ್ರ ಬಗ್ಗೆ ಒಂದು ಸ್ವಲ್ಪನೂ ಗೊತ್ತಿಲ್ಲ, ಅಂದರೆ ಅವ್ರಿಗೆ ನಾನು ನೆನಪಿಟ್ಕೊಂಡಿಲ್ಲ ಅಂತ ಅನ್ನೋ ರೀತಿ ಅವ್ರಿಗೆ ಫೀಲ್ ಮಾಡಿಸಿದ್ದೀನಿ. ಓಕೆ, ಇವಾಗ ನಾನು ಏನೇನು ಪ್ಲ್ಯಾನ್ ಮಾಡಿದ್ದೀನಿ, ಎಲ್ಲ ಡೆಕೋರೇಷನ್ ಐಟಮ್ ಆಲ್ರೆಡಿ ತಂದಿಟ್ಟಿದ್ದೀನಿ. ಅದನ್ನೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ನಮ್ಮದು ಟ್ಯೂಷನ್ ಸೆಂಟರ್ ಇದೆಯಲ್ಲ, ಅಲ್ಲೇ ಮಾಡ್ತೀವಿ. ಯಾಕಂದರೆ ಇಲ್ಲಿ ಮಾಡಿದ್ರೆ ವಿನಯ್ಗೆ ಗೊತ್ತಾಗುತ್ತೆ ಅನ್ನೋದು ಒಂದು. ಹಾಗೆ ಇನ್ನು ಹೊಸದಾಗಿ ಪೇಂಟ್ ಮಾಡಿಸಿರೋದ್ರಿಂದ ನಾವು ಯಾವುದು ಡಬಲ್ ಪ್ಲಾಸ್ಟರ್ ಹಾಕಿದ್ರೆ ಒಂಥರ ಗಮ್ಮಿಂದ ಆಚೆ ಬಂದುಬಿಡುತ್ತೇನೋ ಅಂಥೇಳಿ ಒಂದು ಪರ್ಫೆಕ್ಟ್ ಪ್ಲೇಸ್ ಬಂದು ನಮಗೆ ಮೇಲ್ಗಡೆನೇ ಬರ್ಡೇ ಸೆಲೆಬ್ರೇಷನ್ಗೆ ಅಂತ. ಸೊ ಹಾಗಾಗಿ ಅಲ್ಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅಂದರೆ ಈ ಸರಿ ಏನಾಯಿತು ಅಂದರೆ, ನನಗೆ ಪ್ರತಿ ವರ್ಷ ಮೊದಲೇ ಪ್ಲ್ಯಾನ್ ಮಾಡ್ತಿದ್ದೆ. ಮಿನಿಮಮ್ 1 ವೀಕ್ ಈ ರೀತಿಯಿಂದನೇ ಪ್ಲ್ಯಾನ್ ಮಾಡ್ತಿದ್ದೆ. ಬಟ್ ಈ ವರ್ಷ ಒಂದಷ್ಟು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸ್ಗಳಿಂದ ಸ್ವಲ್ಪ ಲೇಟ್. ಅಂದರೆ ನಾನು ಇವತ್ತು ಶುರು ಮಾಡಿರೋವಂಥದ್ದು ಅದು. ಅಂದರೆ ನೆನ್ನೆ ಶಾಪಿಂಗ್ ತೊಗೊಂಡು ಬಂದಮೇಲೆ ಇವತ್ತು ಇನ್ನು ಅವ್ರಿಗೆ ಬಟ್ಟೆ ಸರ್ಪ್ರೈಸ್, ಗಿಫ್ಟ್ ಸರ್ಪ್ರೈಸ್ ಅಂತ ಏನೂ ಇಲ್ಲ. ಯಾಕೆಂದರೆ ನಾನು ಆಲ್ರೆಡಿ ಅದು ಅವತ್ತೇ ಕೊಡಿಸ್ಬಿಟ್ಟಿದ್ದೀನಿ. ಅದರದ್ದು ನಾನು ಪೇ ಮಾಡ್ತೀನಿ ಅಂತ ಹೇಳಿ ಕೊಟ್ಬಿಟ್ಟಿದ್ದೆ. ಸೊ ಇವಾಗ ಬಂದು ಡೆಕೋರೇಷನ್ ಮಾಡಬೇಕು. ಹಾಗೆ ಬೇಗ ಕೆಲಸ ಮುಗಿಸ್ಕೋಬೇಕು. ಅವರಿಗೆ ಗೊತ್ತಾಗಲ್ಲ, ನಾನು ಇವತ್ತು ನೆನಪಿಲ್ಲ ನನಗೆ ಅನ್ನೋ ರೀತಿಯೇ ಇದ್ದೀನಿ. ಸ್ವಲ್ಪ ಬೇಗ ಅವರು ನಿದ್ದೆ ಮಾಡಬೇಕು, ಇಲ್ಲ ಕೆಲಸ ಏನಾದರೂ ಹೇಳಿ ಅವರನ್ನು ಬ್ಯುಸಿ ಮಾಡಿಬಿಟ್ಟು ಡೆಕೋರೇಷನ್ ಮಾಡೋಕ್ಕೆ ಮೇಲ್ಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಡೆಕೋರೇಷನು. ನನಗೆ ಯಾವಾಗಲೂ ನಾನು ಮಾಡಿದ್ರೇ ನನಗೆ ಸಮಾಧಾನ ಅನಿಸುತ್ತೆ. ಯಾರಿಗೂ ಹೇಳಿ ಮಾಡಿಸಿದ್ರೆ ನನಗಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಲ್ಲ. ನಾನೇನು ಪ್ರೀತಿಯಿಂದ ಏನೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನೇ ಮಾಡ್ತೀನಿ. ಹಾಗಾಗಿ ಇವಾಗ ಡೆಕೋರೇಷನ್ ಮಾಡೋಕ್ಕೆ ಹೋಗಬೇಕು. ಅದಕ್ಕೆ ಮುಂಚೆ ಮನೇಲಿ ಕೆಲಸ ಎಲ್ಲ ಮುಗಿಸ್ಕೋಬೇಕು. ಸ್ವಲ್ಪ ಚಪಾತಿ ಮಾಡಿ ಬೇಗ ಪಲ್ಯ ಮಾಡಿ. ಅವ್ರು ಟ್ಯೂಷನ್ ಇರುತ್ತೆ ಮಕ್ಕಳಿಗೆ. ನಾನು ಇಷ್ಟು ಬೇಗ ಮಾಡೋಕ್ಕೂ ಆಗಲ್ಲ, ಮಧ್ಯಾಹ್ನನೇ ಪ್ಲ್ಯಾನ್ ಮಾಡ್ಬೋದು. ಬಟ್ ಟ್ಯೂಷನ್ ಇರುತ್ತಲ್ಲ, ಮತ್ತು ಟ್ಯೂಷನ್ ಹೋಗ್ತಾರೆ. ಸೊ ಹಾಗಾಗಿ ಪಪ್ಪ ಬರ್ಡೇ ಮಾಡ್ತೀಯಾ? ಹೆಂಗೆ ಮಾಡ್ತೀಯಾ ಹೇಳು. ಹ್ಯಾಪಿ ಬರ್ಡೇ ಹೇಳ್ತೀಯ ಪಪ್ಪಾಗೆ? ಚಿನ್ನಿ ಹೇಳ್ತೀಯಾ? ಇಲ್ಲಿ ನೋಡಿ, ವಿಡಿಯೋ ಮಾಡ್ತಾ ಇರೋದು ನನ್ನ ಮೇಲೆ. ಎಲ್ಲಿ ಯಾವಾಗಲೂ ಅಷ್ಟೇ, ಅವನು ಹುಟ್ಟಿದಾಗಿಂದ ಇಲ್ಲಿವರೆಗೂ ಯಾವಾಗ ಎದ್ದೇಳಿಸಿದ್ರು ಇದೇ ರೀತಿ ಸ್ಮೈಲ್ ಮಾಡ್ಕೊಂಡು ಎದ್ದೇಳ್ತಾನೆ. ಒಂದು ದಿನಾನೂ ಕೂಡ ಅವನು ಹತ್ಕೊಂಡು ಎದ್ದಿರೋವಂಥ ಹಿಸ್ಟ್ರಿನೇ ಇಲ್ಲ. ಯಾವಾಗಲೂ ಹಿಂಗೆ ಖುಷಿಯಾಗಿ ಎದ್ದೇಳುತ್ತೆ. ನೋಡಮ್ಮ ಚಿನ್ನ, ನೀನು ಬೆಳಗ್ಗೆಯಿಂದ ಪಪ್ಪಗೆ ಬರ್ಡೇ ಮಾಡೋಣ ಅಂತ ಹೇಳ್ದೆ ಅಲ್ವಾ? ಪಪ್ಪ ಹೇಳ್ಬೇಡ ನೀನಾಯ್ತಾ? ಹೇಳ್ತೀಯಾ? ಹಾಂ, ಅವನಿಗೆ ಮೊದಲೇ ಹೇಳಕ್ಕೆ ಹೋಗಲಿಲ್ಲ ನಾನು. ಯಾಕಂದರೆ ಅವ್ನಿಗೆ ಒಂದು ಸ್ವಲ್ಪ ನಾನು ಬರ್ಡೇ ಅಂತ ಹೇಳಿದ್ರೆ ಸಾಕು, ಹೇಳ್ತಾನೇ ಇರ್ತಾನೆ. ಬಲೂನ್ ತೊಗೊಂಬಂದಿದ್ದೀವಲ್ಲ ಬಾ ಅಂತ ಹೇಳಿ. ನೋಡ, ಕಾಣಿಸ್ತಿಲ್ಲ. ಏನು ಹ್ಯಾಪಿ ಬರ್ಡೇ ಪಪ್ಪಾಗೆ ಬರ್ಡೇ ಮಾಡೋಣ? ಹಾಂ, ಹ್ಯಾಪಿ ಬರ್ಡೇ ಮಾಡೋಣ. ಅಯ್ಯೋ, ನಾನು ಪ್ರತಿ ವರ್ಷ ಒಂದು ವಾರಕ್ಕೆ ಮುಂಚೆನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಿದ್ದೆ. ಬಟ್ ಈ ಸರಿ ಗಣೇಶ ಹಬ್ಬ ಅದು ಇದು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸು, ಇದರಿಂದ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನೋಡಿ, ನಾನು ಅವ್ರಿಗೊಂದು ಗ್ರೀಟಿಂಗ್ ಕಾರ್ಡ್ನ ಮಾಡ್ತಾಯಿದ್ದೆ. ಅದಾದಮೇಲೆ ನಾವು ಒಂದು ಊಟ ಎಲ್ಲ ಮುಗಿಸ್ಕೊಂಡು 10 o'clock ಅನ್ನೋ ಅಷ್ಟರಲ್ಲಿ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ವಿ. ಬಟ್ ಫಿನಿಷಿಂಗ್ ಆದಮೇಲೆ ಗೊತ್ತಾಗಿದ್ದು ನಾವು ಇನ್ನೂ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಬೇಕಿತ್ತು ಅಂತ ಹೇಳಿ. ತುಂಬ ಲೇಟ್ ಆಗಿಬಿಟ್ಟಿತ್ತು. ಅದರಲ್ಲೂ ನಾನು
ನಮ್ಮ ವಿನಯ್ ಅವರ ಸ್ಟೂಡೆಂಟ್ ಅವರು ನಮ್ಮನೆ ಅಪೋಸಿಟ್ ಇದ್ದಾರೆ. ಸೊ ಅವ್ರದ್ದು ಹೆಲ್ಪ್ ತೊಗೊಂಡು ನಾನು ಮಾಡ್ತಾಯಿದ್ದೆ. ಬಟ್ ಏನಾಗ್ತಿತ್ತಂದರೆ ನಾನು ಒಬ್ಬಳೇ ಮಾಡಿದರೆ ಮೋಸ್ಟ್ಲಿ ಇನ್ನೂ 2 ಅವರ್ಸೇ ಆಗೋಗಿರ್ತಿತ್ತು ಅನಿಸುತ್ತೆ. ಆದ್ರೂ ತುಂಬ ಬೇಗ ಶುರು ಮಾಡಿದರೆ ನಾನು ಅಂದ್ಕೊಂಡಿರೋ ರೀತಿ ಒಂದು ಪ್ಲ್ಯಾನ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ನಾನು ಬೇರೆ ಒಂದು ರೀತಿಯೇ ಪ್ಲ್ಯಾನ್ ಮಾಡಿದ್ದೆ. ಬಟ್ ನನ್ನ ಪ್ಲ್ಯಾನ್ ಪ್ರಕಾರ ಆದರೆ ಒಂದು 3-4 ಅವರ್ಸ್ ಅಂತೂ ಡೆಕೋರೇಷನ್ ಟೈಮ್ ಆಗಬೇಕಾಗಿತ್ತು. ಬಟ್ ಆಗಲಿಲ್ಲ. ಸೊ ಹಾಗಾಗಿ ಹಾಗೆ ಒಂದು ಡೆಕೋರೇಷನ್ ಸಿಂಪಲ್ ಆಗಿಯೇ ಮಾಡಿ ಮುಗಿಸ್ಕೊಂಡ್ವಿ. ತುಂಬ ಹೆಲ್ಪ್ ಮಾಡ್ದ ಅವನು ಕೂಡ, ಅಭಿಲಾಷ್ ಅಂತ ಹೇಳಿ, ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು. ಪಾಪ ನೈಟಲ್ಲಿ ಬಂದು ನಾನು ಕೇಳಿದ್ದಕ್ಕೋಸ್ಕರ ಹೆಲ್ಪ್ ಮಾಡ್ದ. ನಾನು ಒಂದು ರೀತಿ ಡೆಕೋರೇಷನ್ದು ಪ್ಲ್ಯಾನ್ ಮಾಡಿದೆ. ಬಟ್ ಏನಾಯ್ತಂದರೆ ನನಗೆ ಬ್ಲ್ಯಾಕ್ ಕಲರ್ ಬಲೂನ್ಸು ಸಾಲ್ಟೇಜ್ ಆಗಿಬಿಡ್ತು. ಸೊ ನಾನು ಆಗಿಬಿಡುತ್ತೆ ಅಂತ ತಿಳ್ಕೊಂಡಿದ್ದೆ. ಬಟ್ ಅದಾಗಲಿಲ್ಲ, ಸ್ವಲ್ಪ ಕಡಿಮೆ ಇತ್ತು ಬ್ಲ್ಯಾಕ್ ಬಲೂನು. ಸೊ ಹಾಗಾಗಿ ಡೆಕೋರೇಷನ್ ಐಡಿಯಾನ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ವಿ. ನಾವು ಅಂದ್ಕೊಂಡಿದ್ದು ಆ ರೀತಿ 5 ಬಲೂನ್ಸ್ತೇ ಫುಲ್ಲು ರೌಂಡ್ಗೆ ಹಾಕಬೇಕು ಅನ್ನೋದು ನಮ್ಮ ಪ್ಲ್ಯಾನ್ ಇತ್ತು. ಬಟ್ ಬ್ಲ್ಯಾಕ್ ಸಾಲ್ಟೇಜ್ ಆಗಿದ್ದರಿಂದ ಸೈಡ್ ಮಾತ್ರ ಆ ರೀತಿ ಹಾಕ್ಬಿಟ್ಟು ಮತ್ತು ಸೆಂಟರಲ್ಲಿ ನಾವು ಹಾರ್ಟ್ ಶೇಪ್ದು ಡೆಕೋರೇಟ್ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ಇನ್ನೊಂದು ಬೇಕಾ? ಅದೇ ಥರ ಸ್ಕ್ವೇರ್ ಮಾಡ್ತೀವಿ ಅಂದರೆ 4 ಒಂದೇ ಶೇಪ್ಗೆ. ಸ್ವಲ್ಪ ಕೆಳಗೆ ಟಚ್ ಆಗಲಿ ಬಲೂನ್ಗಳು. ಈಗ ಆಮೇಲೆ ಮತ್ತೆ ತಿರ್ಗಾ ಆ ರೀತಿಯೇ ಪ್ಲ್ಯಾನ್ ಮಾಡಿದ ಥರ ಮಾಡಿದ್ವಿ. ನನ್ನ ಮಗ ಮಲಗ್ತಾನೇ ಇಲ್ಲ. ಅವನು ಆಲ್ರೆಡಿ ನಿನ್ನೆ ಹಿಂದಿನ ದಿನ ರಾತ್ರಿಯಿಂದನೇ ಶುರು ಮಾಡಿದ ಬಲೂನ್ ತಂದಾಗಿಂದ. ಹಾಗಾಗಿ ಅವ್ನು ಬಲೂನಲ್ಲಿ ಆಟ ಆಡ್ತಾ ಕೂತಿದ್ದ. ಯಾವುದು ಮಾಡಬೇಕಾದ್ರೂ ಡಿಸ್ಟರ್ಬ್ ಮಾಡಿಲ್ಲ ಅಂದ್ರೂ ಬಟ್ ಅಲ್ಲೇ ಓಡಾಡ್ತಾ ಇರ್ತಿದ್ನಲ್ವಾ. ಸೊ ಏನಾದರೂ ಟಚ್ ಆಗಿ ಮತ್ತೆ ಬೀಳ್ತಾಯಿತ್ತು. ಸ್ವಲ್ಪ ಡಿಸ್ಟರ್ಬ್ ಅಂತಲೇ ಅನ್ನಿಸ್ತಾಯಿತ್ತು. ಹಾಗೆ ವಿನಯ್ ಸ್ಟೂಡೆಂಟ್ಸ್ ಕೂಡ ಅವತ್ತು ನೈಟೇ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿ ಪಾಪ ಕೇಕೆಲ್ಲ ತೊಗೊಂಡು ಬಂದಿದ್ದರು. ಸೊ ಅವ್ರಿಗೆ ಲೇಟ್ ಆಗಿಬಿಡುತ್ತೆ ನಾನು ಡೆಕೋರೇಷನ್ ಅಂತ ಹೇಳಿ ಅವ್ರಿಗೆ ಸೆಲೆಬ್ರೇಟ್ ಮಾಡಿ ಅಂದೆ. ನಾನು ಒಂದು ಕಡೆ ವೀಡಿಯೋ ಮಾಡಿಕೊಂಡು ಒಂದು ಕಡೆ ಡೆಕೋರೇಷನ್ ಮಾಡ್ತಿದ್ದೆ. ಆಲ್ರೆಡಿ ಮತ್ತೆ ಲೇಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಟೇಬಲ್ ಡೆಕೋರೇಷನ್ ಮಾಡಿದ್ದು ಮತ್ತು ಇನ್ಯಾವುದೂ ನನಗೆ ವೀಡಿಯೋ ಕವರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಇಷ್ಟನ್ನೇ ಡೆಕೋರೇಷನ್ ಮಾಡಿಕೊಂಡೆ. ಓಕೆ, ಫೈನಲಿ ಚೆನ್ನಾಗಿ ಬಂತು ಅಂತ ನಮ್ಗೆ ಅನ್ನಿಸ್ತು. ಆಮೇಲೆ ಅಷ್ಟರಲ್ಲಿ 12 ಗಂಟೆ ಆಗೋಗಿತ್ತು. ಇನ್ನೂ ನನ್ನ ಟೇಬಲ್ ಡೆಕೋರೇಷನ್ನೇ ಆಗಿರಲಿಲ್ಲ. ಸೊ ಅವನಿಗೆ ಮಧ್ಯದ್ರಲ್ಲಿ ನಾನು ವಿಶ್ ಮಾಡಿಬಿಟ್ಟು ಬಂದುಬಿಡ್ತೀನಿ ಅಂತ ಹೇಳಿಬಿಟ್ಟು ವಿಶ್ ಮಾಡಿದೆ. ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ಹಾಯ್ ಮೈ ಡಿಯರ್ ಸ್ವೀಟ್ ಹಾರ್ಟ್, ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಆ ದೇವರು ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ. ಹಾಗೆ ನಿಮ್ಮ ಎಲ್ಲ ಕನಸುಗಳನ್ನು ತುಂಬ ಬೇಗನೆ ಈಡೇರಿಸಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ಹಾಗೆ ನಿಮ್ಮ ಬಗ್ಗೆ ನಾನು ಹೇಳಬೇಕು ಅಂದರೆ ಮೋಸ್ಟ್ಲಿ ಒಂದು 3-4 ಅವರ್ಸೇ ಆಗಿಬಿಡುತ್ತೆ ಅನಿಸುತ್ತೆ. ಹಾಗೆ ಶಾರ್ಟಾಗಿ ನಿಮ್ಮ ಬಗ್ಗೆ ಒಂದಷ್ಟು ಮಾತನ್ನ ನಾನು ಇವತ್ತು ಹೇಳಬೇಕು, ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ನೀವು ನನ್ನ ಲೈಫ್ ಪಾರ್ಟ್ನರ್ ಆಗಿ ಸಿಕ್ಕಿರೋದು ನನಗೆ ತುಂಬಾ ಖುಷಿ ಇದೆ. ಅಂದರೆ ಇವಾಗ ಮದುವೆಗೆ ಮುಂಚೆ ಒಂದು ಹುಡುಗಿ ಲೈಫಲ್ಲಿ ನನ್ನ ಮದುವೆ ಆಗುವಂಥ ಒಂದು ಹುಡುಗ ಹೇಗೆ ಇರಬೇಕು ಅನ್ನೋವಂಥ 1000 ಕನಸುಗಳಿರುತ್ತೆ. ಹಾಗೆ ನಾನು ಕೂಡ ಒಂದಷ್ಟು ಕನಸುಗಳನ್ನು ಕಟ್ಕೊಂಡಿದ್ದೆ. ಬಟ್ ನಿಮ್ಮನ್ನು ಮದುವೆ ಆದಮೇಲೆ ಗೊತ್ತಾಗಿದ್ದು ಅದು ಕನಸಿಗೂ ಮೀರಿದಂಥ ಒಂದು ಉಡುಗೊರೆನ ದೇವರು ನನಗೆ ಕೊಟ್ಟಿದ್ದಾನೆ ಅನ್ನೋದನ್ನು ನನಗಾಗಲೇ ಗೊತ್ತಾಗಿದ್ದು. ಇವನ್ನು ನಿಮ್ಮನ್ನು ಮದುವೆ ಆದಮೇಲೆ ನಾನು ತುಂಬಾ ದೇವರನ್ನ ಬಿಲೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಯಾಕಂದರೆ ನೀವು ನನಗೆ ಅಪ್ಪ ಅಮ್ಮ ಎಲ್ಲ ಸ್ಥಾನನೂ ನೀವು ತುಂಬಿದ್ದೀರಾ. ಹಾಗೆ ಒಬ್ಬ ಪರ್ಫೆಕ್ಟ್ ಹಸ್ಬೆಂಡ್ ಅಂತ ನನಗೆ ಹೇಳೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ನಿಮ್ಮ ಜೊತೆಗೆ ಕಷ್ಟ ಸುಖ ಎಲ್ಲದನ್ನೂ ಹಂಚ್ಕೊಂಡು ಜೀವನ ಪೂರ್ತಿ ನಿಮ್ಮ ಜೊತೆಗಿರೋದ್ರಲ್ಲಿ ನನಗೆ ತುಂಬಾ ಖುಷಿ ಇದೆ. ಆಮೇಲೆ ಹೇಳಬೇಕಂದ್ರೆ ಮತ್ತೊಂದು ಸಾರಿ ನಿಮಗೆ ವಿಶ್ ಯು ಹ್ಯಾಪಿ ಬರ್ಡೇ, ಲವ್ ಯು ಸೋ ಮಚ್. ಇದೆಲ್ಲ ಮಾತನ್ನ ನಾನು ನಿಮಗೆ ಡೈರೆಕ್ಟಾಗಿ ಹೇಳಬೇಕು ಅನ್ನೋದು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಆದರೆ ನನಗೆ ಸ್ವಲ್ಪ ಬೇಗ ಎಮೋಷ್ನಲ್ ಆಗಿಬಿಡ್ತೀನಿ. ಸೊ ಹಾಗಾಗಿ
ಎಮೋಷ್ನಲ್ನ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ, ಆಮೇಲೆ ಹೇಳಬೇಕಾಗಿರೋದು ಏನೂ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಈ ವಿಡಿಯೋ ಮೂಲಕ ನನ್ನ ಮನಸ್ಸಿನ ಮಾತನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಅದಾದಮೇಲೆ ಮತ್ತೆ ಬಂದು ನಾವು ಡೆಕೋರೇಷನ್ ಎಲ್ಲ ಕಂಟಿನ್ಯೂ ಮಾಡಿ ಡೆಕೋರೇಷನ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಮಕ್ಕಳು ಬಂದಿದ್ರಲ್ಲ, ಅವ್ರ ಸ್ಟೂಡೆಂಟ್ಸು, ಅವ್ರು ಸೆಲೆಬ್ರೇಟ್ ಮಾಡ್ತೀನಿ ಅಂತ ಇನ್ನೊಂದು ರೂಮಲ್ಲಿ ಮಾಡ್ತಾಯಿದ್ರು ಟ್ಯೂಷನ್ ಸೆಂಟ್ರಲ್ಲಿ. ಸೊ ಅವ್ರದ್ದು ನನಗೆ ಸರ್ಪ್ರೈಸಾಗಿ ಕರ್ಕೊಂಡು ಬರೋದೊಂದು ಪ್ಲ್ಯಾನ್ ಇತ್ತಲ್ವ. ಸೊ ಅವ್ರಿಗೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಕರ್ಕೊಬರ್ಬೇಕು. ಅವ್ರು ಆ ಕಡೆ, ಇನ್ನೊಂದು ಕಡೆ ಅಂದರೆ ನನ್ನ ಒಂದು ರೂಮ್ ಕಡೆ ಪಾಸಾಗಿ ಹೋಗಬೇಕಿತ್ತು. ಹಾಗಾಗಿ ಓಕೆ, ಅವ್ರು ಒಂದು ಸರಿ ಸುಮ್ಮನೆ ಹೇಳೋದಲ್ಲ, ಒಂದು ಸರಿ ಹೇಳಿದ್ರು ನಾನು ನೋಡಲ್ಲ ಅಂದರೆ ಅವ್ರಿಗೆ ಯಾವತ್ತೂ ನೋಡಲ್ಲ. ಹಾಗಾಗಿ ಹೋದರು, ಮುಗಿಸ್ಕೊಂಡು ಮತ್ತೆ ಕೆಳಕ್ಕೆ ಹೋಗಿ ಆಮೇಲೆ ನಾನು ಕರ್ಕೊಂಡು ಬಂದಿದ್ದು. ಸ್ವಲ್ಪ ಇನ್ನೂ ಟೈಮ್ ಬೇಕಿತ್ತು ಅನ್ನಿಸ್ತು. ಯಾಕಂದರೆ ನನ್ನ ಪ್ಲ್ಯಾನ್ ಪ್ರಕಾರ ಫುಲ್ಲು ತುಂಬ ಹಾರ್ಟ್ ಶೇಪ್ದೆಲ್ಲ ಬಲೂನ್ಸ್ ತೊಗೊಂಡು ಬಂದಿದ್ದೆ. ಫುಲ್ಲು ನನ್ನ ಏನಿದೆ ಒಂದು ವೈಟ್ ಕಲರ್ ಹೇಳ್ತೀನಿ ನಿಮಗೆ ಮುಂದೆ, ಎಲ್ಲ ಕಡೆನೂ ಹಾಕಬೇಕಂತಿತ್ತು. ಬಟ್ ಒಂದೇ ಟೈಮ್ಗೆ ಪ್ಲಾಸ್ಟರ್ ಕೂಡ ಖಾಲಿ ಆಯಿತು. ಆಮೇಲೆ ಅಷ್ಟೊತ್ತಿಗೆ ನಾನು ಕೂಡ ರೆಡಿ ಆಗಿಬಿಟ್ಟು ಬರೋಣ ಬೇಗ ಅಂತ ಟೇಬಲೆಲ್ಲ ಡೆಕೋರೇಷನ್ ಮಾಡಿದೆ. ಟೇಬಲ್ ಡೆಕೋರೇಷನ್ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ನಾನು ಇಬ್ಬರೂ ಸೇರ್ಕೊಂಡು ಮಾಡ್ತಾಯಿದ್ವಿ. ಅದಕ್ಕೆ ಫೋಕಸ್ ಮಾಡೋದಕ್ಕೆ ಅಂತಲೇ ಒಬ್ಬರು ಬೇಕು, ಟ್ರೈಪಾಡಿಂದ ಆಗಲ್ಲ. ಸೊ ಹಾಗಾಗಿ ಇವಾಗ ನೋಡಿ, ನಾನೆಲ್ಲ ಡೆಕೋರೇಷನ್ ಮುಗಿಸಿ ನಾನು ರೆಡಿಯಾಗಿದ್ದೀನಿ. ಇವಾಗ ಬರ್ಡೇ ಬಾಯ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಏನು ಡೆಕೋರೇಷನ್ ಮಾಡಿದ್ದೀನಿ, ಅವರಿಗೆ ಸರ್ಪ್ರೈಸಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು. ಇರಿ ಇಲ್ಲೇ ನಿಂತ್ಕೊಳ್ಳಿ, ತಗೋ ವಿಡಿಯೋ ಕಂಟಿನ್ಯೂ. ಇದನ್ನು ತೋರಿಸು ಫುಲ್ಲು. ಈಗ ಲೈಟ್ ಹಾಕು, ಈಗ ಲೈಟ್ ಹಾಕ್ಬಿಡು. ಥ್ಯಾಂಕ್ ಯು. ಮುಂದೆ ಬನ್ನಿ. ಹೇಗಿದೆ ನನ್ನ ಡೆಕೋರೇಷನ್? ತುಂಬ ಚೆನ್ನಾಗಿ, ಸೂಪರ್ ಆಗಿ. ಇದೇ ನೋಡ್ಬಿಟ್ರೆ ನಾನು ಮತ್ತೆ ಅಭಿಲಾಷ್ ಸೇರ್ಕೊಂಡು ಮಾಡಿರೋದು. ಮಧ್ಯೆ ಮಧ್ಯೆ ಎಲ್ಲೋ ಬಂದಿದೆಯಲ್ಲ, ಮಧ್ಯೆ ಮಧ್ಯೆ ಎಲ್ಲೋ ಬಂದಿದೆ. ಸರ್ ಅಲ್ಲಿ ಕಾಲಿ ಓಕೆ ಓಕೆ. ನೀನು ಹ್ಯಾಪಿ ಬರ್ಡೇ ಅಂತ ಇದೆಯಲ್ಲ, ಹೌದಾ? ದಿಸ್ ಇಸ್ ವೆರಿ ಗುಡ್ ಐಡಿಯಾ. Happy birthday to you. Happy birthday to you, dear sir. Happy birthday to you. Hey, Papa Bush. Cut ಮಾಡಲಾ? ಕಟ್ ಮಾಡೋಣ ಬನ್ನಿ. Happy birthday to you. Itko papa kay. Happy birthday to you. Happy birthday to you. Brendan. Happy birthday to you. ಅಲ್ಲಿ ಬಿದ್ದಿದೆ. Thank you. Happy birthday to you. Itko papa kay. Happy birthday to you. Happy birthday to you. Brendan. Happy birthday to you. ಅಲ್ಲಿ ಬಿದ್ದಿದೆ. Thank you.
ನೋಡಿ ಲೈಟ್ ಆಫ್ ಮಾಡಿದಾಗ ಡೆಕೋರೇಷನ್ ಈ ರೀತಿ ಕಾಣಿಸ್ತಾ ಇತ್ತು. ಅಂದರೆ ಅವರು ಬರೋ ಒಂದು ದಾರಿಗೆ ನಾನು ಹಾರ್ಟ್ ಶೇಪ್ದೆಲ್ಲ ಹೂವಿನ ಡೆಕೋರೇಷನ್ ಮಾಡಿ ಹಾಗೆ ಒಂದು ಮೇಣದ ಬತ್ತಿ ಇಟ್ಟಿದ್ದೆ. ಇಲ್ಲೆಲ್ಲ ಒಂದು ಎಲೆಕ್ಟ್ರಿಕ್ ಮೇಣದ ಬತ್ತಿ ಸಿಗುತ್ತಲ್ಲ ಅದನ್ನು ಡೆಕೋರೇಟ್ ಮಾಡಿದ್ದೆ. ಈ ರೀತಿ ಇತ್ತು ಕತ್ಲಲ್ಲಿ ಡೆಕೋರೇಷನ್ನು. ಓಕೆ ಅಲ್ಲ, ಹ್ಯಾಪಿ ಬರ್ತ್ಡೇ ಡ್ರಿಂಕರ್ ಆಯ್ ಅದೆಲ್ಲ ಹಂಗೆ ಹ್ಯಾಪಿ ಬರ್ತ್ಡೇ ಚೇಸ್ ಮಾಡೋಕ್ಕೆ. ಇಷ್ಟ ಆಯ್ತಾ ನಿಮಗೆ ನಾವು ಇಬ್ರು ಮಾಡಿರೋದು? ಹಾಂ, ಐ ಲವ್ ಯು ಸೋ ಮಚ್. ಇಲ್ಲೇನೋ ಇದೆ ಸರ್ಪ್ರೈಸ್, ಓದಲ್ವಾ? ಬನ್ನಿ ಇದನ್ನು ಓಪನ್ ಮಾಡಿ. ಫಸ್ಟು ಲೆಟ್ರ್ ಬರೆದಿದ್ದೀನಿ ನಿಮಗೆ, ಅದನ್ನು ಜಸ್ಟ್ ಹಿಂಗೆ ಹೇಳ್ಕೊಡಿ. ಈ ರೀತಿ ಓದೋದು ಟ್ಯಾಪ್ ಆಗಿದೆ, ಬಿಚ್ಬಿಡಿ ಅಷ್ಟೆ. ಹರಿದೋಗುತ್ತೆ ಪೇಪರ್, ಹುಷಾರಾಗಿ. ಹಾಂ, ಹ್ಯಾಪಿ ಬರ್ತ್ಡೇ ಮೈ ಡಿಯರ್, ಯು ಆರ್ ಮೈ ಸ್ಪೆಷಲ್ ಒನ್ ಫಾರ್ ಎವರ್, ಮೈ ಲವ್. ನೆಕ್ಸ್ಟ್ ಥ್ಯಾಂಕ್ ಯು. ಹೇಳಿ. ಹಾಯ್ ಮೈ ಡಿಯರ್ ಹೀರೋ. Please wait. 2 is 8 September 2022. I am glad to have a part of that blessing. ಲವ್ ಅಂತಾನೆ ಇದು? ಲವ್. ನೀನಾ ಇದು? ನೀವು ನನ್ನ ಜುಟ್ಟು ಹಾಕೊಂಡಿದ್ದೀನಲ್ಲ ಅದನ್ನ ನಾನು ಹಂಗೆ ತಾನೇ ಹಾಕೊಳ್ಳೋದು, ಅದಕ್ಕೆ. ಲವ್ಡ್. ಹಾಂ, in my life, loved in my life, happy birthday and beautiful, stay healthy, stay happy. I wish you a lots of happiness and long life. Once again, happy birthday. Love you, love you, love you. My best hubby. ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ. ನಿಜವಾಗ್ಲೂ ಒಂದು ಫಿನಿಶಿಂಗ್ ಬರೋದಕ್ಕೋಸ್ಕರ ಇಬ್ಬರು ಎಫರ್ಟ್ ಹಾಕಿದ್ದೀವಿ. ಪಾಪ ಅವ್ರ ಸ್ಟೂಡೆಂಟ್ ಕೂಡ ತುಂಬ ಎಫರ್ಟ್ ಆಗ್ತಾ. ಅಭಿಲಾಷ್, ಥ್ಯಾಂಕ್ ಯು ಸೋ ಮಚ್ ಅಭಿಲಾಷ್. ಏನು ಅನ್ನಿಸ್ತು ನನ್ನ ಡೆಕೋರೇಷನ್ನು, ನನ್ನ ಸೆಲೆಬ್ರೇಷನ್ನು? ತುಂಬ ಚೆನ್ನಾಗಿದೆ. ಹಾಂ, ಅಷ್ಟೇನಾ? ಇದರಲ್ಲಿ ಹಾಂ, ಹ್ಯಾಪಿ ಬರ್ತ್ಡೇ ಏಜ್ ಟು ಪರ್ಫೆಕ್ಷನ್. ನೀವು ಡ್ರಿಂಕ್ಸ್ ಮಾಡಲ್ಲ ಅಂದ್ರೂ ಇಟ್ಟಿದ್ದೀನಿ. ಮಾಡಲ್ವಲ್ಲ ನಾವು. ಏಜ್ ಟು ಪರ್ಫೆಕ್ಷನ್ ಅಂದರೆ ಎಷ್ಟೇ ಏಜ್ ಆದರೂ ಪರ್ಫೆಕ್ಟ್ ಆಗಿದ್ದೀನಿ ನೋಡಿ, ಕರೆಕ್ಟಾಗಿ ತಂದಿದ್ದೀನಲ್ವಾ? ಏಜ್ ಟು ಪರ್ಫೆಕ್ಷನ್ ಅಂತ ನೋಡಿ. ನನ್ನ ಮಗ ಆಲ್ರೆಡಿ ಆ ಬಲೂನ್ ಜಾಯಿನ್ ಇರೋದೆಲ್ಲ ಬಿಚ್ಚಿಬಿಟ್ಟಿದ್ದಾನೆ, ಸುಮ್ಮನೆ ಓಡಾಡ್ತಿರ್ತಾನೆ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಟು. ಥ್ಯಾಂಕ್ ಯು. ಇದು ತುಂಬಾ ಚೆನ್ನಾಗಿದೆ. ನಿಂದ ಇಲ್ಲ ನಂದ? ನಿಂದ ಹಾರ್ಟ್ ಇಷ್ಟು ದೊಡ್ಡದು. ಅರ್ಧ ಅಂಗಿ ಅಂದ್ರೆ ಅರ್ಧ ಹಾರ್ಟ್ ನಂದು, ಅರ್ಧ ಹಾರ್ಟ್ ನಿಮ್ದು. ಇದು ಅದೇ ಇಬ್ರು ಹಾರ್ಟ್ ಅಲ್ಲಿ ಜಾಯಿನ್ ಆಗಿದ್ದೀವಿ, ಇಬ್ರು ಡ್ರಿಂಕ್ಸ್ ಮಾಡೋಕ್ಕೆ. ಕಪ್ಪಿದು ಜ್ಯೂಸ್ ಡ್ರಿಂಕ್ಸ್ ತಗೊಳ್ಳೋಕೆ. ಈಗ ಟೇಬಲ್ ಡೆಕೋರೇಷನ್ ನೋಡಿ ಈ ರೀತಿ ಮಾಡಿದ್ವಿ. ಅದು ನೀಟಾಗಿ ಜಾಯಿನ್ ಆಗಿತ್ತು. ಈ ನನ್ನ ಮಗ ಸುತ್ತ ಓಡಾಡ್ತಾ ಇರ್ತಾನೆ, ಓಡಾಡೋದಲ್ಲದೆ ಅದಕ್ಕೆ ಟಚ್ ಮಾಡ್ಕೊಂಡು ಓಡಾಡಿನೇ ಬೀಳಿಸ್ಬಿಟ್ಟಿದ್ದಾನೆ. ಯೋ ನೋಡಿ, ನನ್ನ ಮಗ ಸ್ಪೂನ್ ಬಿಟ್ಟು ಕೈಯಲ್ಲೇ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾನೆ. ಆ ಸ್ಪೂನ್ ಕೊಟ್ಟರೆ ಸ್ಪೂನಲ್ಲಿ ನನಗೆ ತಿನ್ನೋಕೆ ಇಷ್ಟ ಆಗಲ್ಲ, ನನ್ನ ಕೈಯಲ್ಲೇ ತಿನ್ನೋದಂತ ತಿಂತಾ ಇದ್ದ. ನನಗೆ ಇನ್ನು ತುಂಬ ಪ್ಲ್ಯಾನ್ಸ್ ಇತ್ತು ವಿನಯ್. ಏನು ಪ್ಲ್ಯಾನ್ಸ್ ಇತ್ತು ಗೊತ್ತಾ? ಈ ಕಂಬಿಗಳೆಲ್ಲ ಏನಿದೆ ಅಲ್ವಾ,
ಆ ಕಂಬಿಗಳಿಗೆಲ್ಲನೂ ರೆಡ್ ಹಾರ್ಟ್ನ ಹಾಕಬೇಕು, ಇಲ್ಲೆಲ್ಲ ರೆಡ್ ಹಾರ್ಟ್ ಹಾಕಬೇಕು ಅನ್ನೋ ಒಂದು. ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ, ಎಷ್ಟು ದೊಡ್ಡದಾಗಿ, ಎಷ್ಟು ನೀಟಾಗಿ ಕಾಣ್ತದೆ. ಅಲ್ಲ, ಫುಲ್ಲು ರೆಡ್ಡಲ್ಲೇ ಫುಲ್ಲು ರೆಡ್ ಹಾಕಬೇಕು ಅನ್ನೋದು ನನ್ನ ಐಡಿಯಾ ಇತ್ತು. ತುಂಬಾ ಚೆನ್ನಾಗಿ ಕಾಣ್ತದೆ. ಬಟ್ ಇದಕ್ಕೇನೆ ಟೈಮ್ ಎಷ್ಟು ತಗೋತು ಗೊತ್ತಾ. ಬಟ್ ನಾನು ದುಡ್ಡು ಕೊಟ್ಟು ಮಾಡಿಸಿಲ್ಲ ನನ್ನ. ಮತ್ತು ಪಾಪ ನಮ್ಮ ವಿನಯ್ ಅವರ ಸ್ಟೂಡೆಂಟು ನಮ್ಮ ಮನೆ ಹತ್ರ ಇದ್ದಾನೆ, ಅಭಿಲಾಷ್ ಅಂತ ಹುಡುಗ. ವಿಡಿಯೋದಲ್ಲಿ ನೋಡಿದ್ರಲ್ಲ, ಪಾಪ ಅವ್ನು ತುಂಬ ಹೆಲ್ಪ್ ಮಾಡ್ದೆ ಗೊತ್ತಾ. ಫೈನಲಿ ವಿನಯ್ಗೆ ತುಂಬ ಇಷ್ಟ ಆಯಿತು, ನಮಗೂ ತುಂಬ ಖುಷಿ ಆಯಿತು. ನೈಟ್ ಸೆಲೆಬ್ರೇಷನ್ ಇಷ್ಟೇ ಫ್ರೆಂಡ್ಸ್, ಮುಗೀತು. ನಾನು ಮತ್ತೆ ಅವತ್ತು ಬರ್ಡೇ ದಿನದ್ದು ವ್ಲಾಗ್ನ ನಾನು ಮತ್ತೆ ನಾಳೆ ಸೆಂಡ್ ಮಾಡ್ತೀನಿ ಏನೇನು ಮಾಡಿದೆ ಅಂತ. ಬಟ್ ಅವರು ಕಾಲೇಜಿಗೆ ರಜಾ ಹಾಕಿಲ್ಲ, ಸೊ ಕಾಲೇಜಿಗೆ ಹೋಗ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಇಷ್ಟ ಆಗಿದೆಯಾ ನಮ್ಮ ವಿಡಿಯೋ? ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. Okay friends, thank you so much. Once again, happy birthday Vinay. Thank you for watching friends. Bye.